ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುವಂತದ್ದು. ಈ ಹಿನ್ನೆಲೆ ರಾಜ್ಯದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮುಜರಾಯಿ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶವನ್ನೇ ಹೊರಡಿಸಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ವೇಳೆ ದೇಗುಲಗಳಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮಧ್ಯಾಹ್ನ 12:29 ಮಧ್ಯಾಹ್ನ 12:30 ವಿಶೇಷ ಪೂಜೆ ಮಾಡಲಾಗುತ್ತೆ. ಏಕಕಾಲದಲ್ಲಿ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಮಂಗಳಾರತಿ, ದೇಶಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ಕೂಡ ಶ್ರೀರಾಮನ ರಕ್ಷಣೆ ಇರಲಿ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಲಾಗುತ್ತೆ ಅಂತ ಮುಜರಾಯಿ ಸಚಿವರು ಹೇಳ್ತಾ ಇರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಆದೇಶವನ್ನೇ ಹೊರಡಿಸಿದ್ದಾರೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುವಂತದ್ದು. ಈ ಹಿನ್ನೆಲೆ ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಮುಜರಾಯಿ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ವೇಳೆ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 12:29 ಮಧ್ಯಾಹ್ನ 12:30 ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಅಯೋಧ್ಯೆಯಲ್ಲಿ 89 ಸೆಕೆಂಡ್ ನಡೆಯಲಿರುವಂತಹ ಪ್ರಾಣ ಪ್ರತಿಷ್ಠಾಪನೆ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿಯನ್ನ ಮಾಡಲಾಗುತ್ತೆ. ಇದು ಕೂಡ ಏಕಕಾಲದಲ್ಲಿ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಏಕಕಾಲದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ದೇಶಕ್ಕೆ ರಾಜ್ಯಕ್ಕೆ ಎಲ್ರಿಗೂ ಕೂಡ ಶ್ರೀರಾಮನ ರಕ್ಷಣೆ ಇರಲಿ ಅಂತ ವಿಶೇಷ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಬಹಳ ವಿಶೇಷವಾಗಿ ರಾಮಲಿಂಗಾರೆಡ್ಡಿಯವರು ಈ ಆದೇಶವನ್ನು ಹೊರಡಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಬಹುದಿನಗಳ ಹಿಂದೂಗಳ ಕನಸು ನನಸಾಗುವಂಥ ಸಮಯ ಬರ್ತಾ ಇರುವಂಥದ್ದು. ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. 16 ದಿವಸ ಬಾಕಿ ಇದೆ. ಜನವರಿ 22ರಂದು ನಡೀತಾ ಇರುವಂತಹ ಈ ಒಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಹಾಗೆ ರಾಷ್ಟ್ರದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನೆರವೇರುತ್ತೆ. ಅದು ಕೂಡ ಕರ್ನಾಟಕದಲ್ಲಿ ಈಗ ಮುಜರಾಯಿ ಹಾಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಹಿನ್ನೆಲೆಯಲ್ಲಿ ಆದೇಶವನ್ನೇ ಹೊರಡಿಸಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುವ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗುತ್ತೆ. ಮುಜರಾಯಿ ಹಾಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ವೇಳೆ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 12:29 ಮಧ್ಯಾಹ್ನ 12:30 ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂಥದ್ದು. ಅಯೋಧ್ಯೆಯಲ್ಲಿ 89 ಸೆಕೆಂಡ್ ನಡೆಯಲಿರುವಂತಹ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿ ಮಾಡಲಾಗುತ್ತೆ. ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿ ಮಾಡಲಾಗುತ್ತೆ. ಇದೀಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊರಡಿಸಿರುವಂತಹ ಆದೇಶ ಇದು. ಅದು ಕೂಡ ಮುಜರಾಯಿ ಹಾಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ರಾಜಕೀಯ ಶುರುವಾಗಿದೆ. ಈ ಸಂದರ್ಭದಲ್ಲಿ ಈಗ ಸರ್ಕಾರವೇ ಇಂಥದ್ದೊಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಅದು ಕೂಡ ಸಾರಿಗೆ ಹಾಗೆ ಮುಜರಾಯಿ ಇಲಾಖೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಬಹಳ ಪ್ರಮುಖವಾಗಿ ವಿಶೇಷವಾಗಿ ಒಂದಿಷ್ಟು ಜನ ಕೇಳ್ತಾ ಇದ್ರು, DC-ಗಳಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ರು, ಜನವರಿ 22ರಂದು ರಜೆಯನ್ನ ಶಾಲೆಗಳಿಗೆ ಘೋಷಣೆ ಮಾಡಬೇಕಂತ. ಈ ಸಂದರ್ಭದಲ್ಲಿ ಈಗ ಮುಜರಾಯಿ ಇಲಾಖೆ ಸಚಿವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಮುಜರಾಯಿ ಇಲಾಖೆಗೆ ಒಳಪಡುವಂಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಹಾಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ಇವೆಲ್ಲವೂ ಕೂಡ ಜನವರಿ 22ರಂದು ನಡೀತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಸಚಿವರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಮುಜರಾಯಿ ಖಾತೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಡೀಟೇಲ್ಸ್ ಲಭ್ಯವಾಗ್ತಾ ಇದೆ?
ಖಂಡಿತ ನಿಕೇಶ್. ಪ್ರಮುಖವಾಗಿ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾದಂತ ಕಾರ್ಯಕ್ರಮ. ದೇಶಾದ್ಯಂತ ಸಂಭ್ರಮ ಮನೆ ಮಾಡ್ತಾ ಇದೆ. ಈಗಾಗಲೇ ಮಂತ್ರಾಕ್ಷತೆಯನ್ನು ಕೂಡ ದೇಶಾದ್ಯಂತ ಹಂಚಲಾಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿಯೂ ಕೂಡ ಒಂದಷ್ಟು ಕಳೆಗಟ್ಟುವಂತ ವಾತಾವರಣವನ್ನು ಕೂಡ ಮಾಡೋದಕ್ಕೆ ಒಂದಷ್ಟು ರೀತಿಯಲ್ಲಿ ಸರ್ಕಾರ ಕೂಡ ತಯಾರಿ ನಡೆಸ್ಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸರ್ಕಾರದ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂತಹ ಬಹುತೇಕ ದೇವಸ್ಥಾನಗಳಲ್ಲಿ ಏನಿದಾವೆ ಆ ದೇವಸ್ಥಾನಗಳಿಗೆ ಈಗಾಗಲೇ ಆದೇಶವನ್ನು ಹೊರಡಿಸಲಾಗುತ್ತಿದೆ. ಜನವರಿ 22ರಂದು ಏನು ಪ್ರಾಣ ಪ್ರತಿಷ್ಠಾಪನೆಯನ್ನ ಶ್ರೀರಾಮನನ್ನ ಮಾಡಲಾಗ್ತಾ ಇದೆ. ಆ ಸಮಯದಲ್ಲಿ ರಾಜ್ಯದ ಎಲ್ಲಾ ಮುಜರಾಯಿ ಇಲಾಖೆಯ ದೇವಸ್ಥಾನ ಹೋಲ್ಡಲ್ ಈಗ ಸ್ವತಃ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ನೀವೊಂದು ಒಳ್ಳೆ ಆದೇಶವನ್ನು ಹೊರಡಿಸಿದ್ದಾರೆ. ಬಟ್ ಬಹಳ ಖುಷಿ ಆಗ್ತಿದೆ. ಹಾ ಹೇಳಿ ಸರ್. ಯಾವಾಗಲೂ ಒಳ್ಳೆ ಆದೇಶಗಳೇ ಹೊರಡಿಸ್ತೀನಿ. ಎಸ್, ಖಂಡಿತ ನಿಮ್ ಬಗ್ಗೆ ಆ ವಿಶ್ವಾಸ ಎಲ್ರಿಗೂ ಕೂಡ ಇರುವಂತದ್ದು. ಹೌದಾ ಸರ್, ಇದರಲ್ಲಿ ಏನೆಲ್ಲ ಇರುತ್ತೆ ಸರ್ ಈ ಸಂದರ್ಭದಲ್ಲಿ? ಜನವರಿ 22ರಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಅಂತ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಿಗೆ ಆದೇಶ, ನಮ್ಮ ಕಮಿಷನರ್ ಮುಖಾಂತರ ಆದೇಶ ಹೋಗುತ್ತೆ, ಮಾಡ್ತಾರೆ ಅವತ್ತು. ಓಕೆ, ಈಗ ಎಲ್ಲ ಪೂಜೆ ವಿಶೇಷ ನಡೆಯುವಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ಅದೇ ರೀತಿ ಮಾಡಿ ಅಂತ ಹೇಳಿದ್ದೀನಿ. ಹೇಗೆ ಎತ್ತ ಅಂತ ಅಲ್ಲಿ ಇವಾಗ ಇರ್ತಾರಲ್ಲ, ಇವಾಗಲೂ ಅರ್ಚಕರು ಅವ್ರು ತೀರ್ಮಾನ ಮಾಡ್ಕೊಡ್ತಾರೆ ಹೇಗ್ ಮಾಡ್ಕೋಬೇಕು ಅಂತ. ಒಟ್ಟಲ್ಲಿ ಮಾಡ್ಬೇಕು, ಕಡ್ಡಾಯವಾಗಿ ಮಾಡ್ಬೇಕು. ಓಕೆ ಸರ್, ಬಹಳ ಖುಷಿ ಆಗ್ತಾ ಇರುವಂತದ್ದು. ಒಂದ್ ಕಡೆ ರಾಮ ರಾಜಕೀಯ ನಡೀತಾ ಇದೆ ಕರ್ನಾಟಕದಲ್ಲಿ. ಆ ಸಂದರ್ಭದಲ್ಲಿ ಇಂಥ ಒಂದು ಆದೇಶ ಬಹಳ ಕ್ಯೂರಿಯಾಸಿಟಿ ಇರುವಂತದ್ದು ಜನರಲ್ಲಿ. ಆಮೇಲೆ ಇನ್ನೊಂದು ಹಿಂದೂ ಧರ್ಮದ ಬಗ್ಗೆ ಅಥವಾ ಶ್ರೀರಾಮನ್ ಬಗ್ಗೆ ಅಥವಾ ಬೇರೆ ಯಾವುದೇ ದೇವರ ಬಗ್ಗೆ ಅದರಲ್ಲಿ ನಾನಾಗ್ಲಿ ನಮ್ಮ ಪಕ್ಷ ಆಗ್ಲಿ ಯಾವತ್ತೂ ರಾಜಕೀಯ ಬೆಳೆಸೋದಿಲ್ಲ ಅಲ್ವಾ. ಇದು ನಾವು ಈ ಸನಾತನ ಧರ್ಮ ಸಾವಿರಾರು ವರ್ಷಗಳಿಂದ ಪಾಲಿಸ್ಕೊಂಡು ಬಂದಿರತಕ್ಕಂಥದ್ದು. ಅದು ನಾನು ಹೆಸರು ಹೇಳಕ್ ಹೋಗಲ್ಲ. ಕೆಲವು ರಾಜಕೀಯ ಪಕ್ಷಗಳು ಅದು ಬಳಸ್ಕೊಳ್ತಾರೆ ಅಷ್ಟೇ. ನಾವು ಅದನ್ನ ಬಳಸೋಕ್ ಹೋಗೋದಿಲ್ಲ. ನಾವು ಅದೇ ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವ್ರು ಬಹುತೇಕ ನಮ್ಮ ದೇಶದಲ್ಲಿ ಹಿಂದೂಗಳು ಮತ್ತೆ ಶ್ರೀರಾಮ ಎಲ್ರಿಗೂ ಆರಾಧ್ಯ ದೇವತೆ ಅಲ್ವಾ. ಅಥವಾ ಇಂಥ ಒಳ್ಳೆಯ ಸಂದರ್ಭದಲ್ಲಿ ಮಾಡಿದ್ರೆ ವಿಶೇಷ ಅಂತ ನಾನು ಕೂಡ ಮಾಡಿದ್ವಿ. ನಮ್ಮ ಸರ್ಕಾರ ಅಂದ್ಕೊಳ್ಳಿ, ನಾನು ಅನ್ನೋದಕ್ಕಿಂತ ನಮ್ಮ ಸರ್ಕಾರ. ಓಕೆ ಸರ್, ನೀವು ಯಾವ ದೇವಸ್ಥಾನಕ್ಕೆ ಈ ಜನವರಿ 22ರಂದು ಭೇಟಿ ಕೊಡ್ತೀರಾ? ನೀವು ಹೋಗ್ತೀರಾ ಅಯೋಧ್ಯೆಗೆ? ಅಯೋಧ್ಯೆಗಿಲ್ಲ, ಇಲ್ಲ ನಮ್ಮಲ್ಲೇ ಬೇಕಾಷ್ಟು ರಾಮನ ದೇವಸ್ಥಾನಗಳಿದೆ. ಓಕೆ, ಯಾವ ರಾಮ ಮಂದಿರಕ್ಕೆ ಭೇಟಿ ಕೊಡ್ತೀರಾ? ನಮ್ಮ ಈಜಿಪುರದಲ್ಲಿ ಇದೆ, ಬಹಳ ದೊಡ್ಡ ದೇವಸ್ಥಾನ ಇದೆ. ಕೋರಮಂಗಲದಲ್ಲಿ ಇದೆ, ನಮ್ಮ ರಾಜೇಂದ್ರದಲ್ಲಿ ಇದೆ. ಸುಮಾರು ಒಂದು 25-30 ಶ್ರೀರಾಮನ ದೇವಸ್ಥಾನಗಳು ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಇದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಇದೆ. ಅಯೋಧ್ಯೆಗೆ ಹೋಗಲ್ವಾ ಸರ್? ಏನ್ ನಮ್ಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ನಾವ್ ಇಲ್ಲಿಂದಾನೇ ನಮಸ್ಕಾರ ಹಾಕ್ಬಿಡ್ತೀವಿ ಸರ್. ಆಕ್ಚುಲಿ ನಮಗೂ ಕೂಡ ಇನ್ವಿಟೇಷನ್ ಕೊಟ್ಟಿಲ್ಲ, ಆದ್ರೂ ನಾವು ಹೋಗ್ತೀವಿ ಸರ್. ನೀವು ರಾಮ ಅಂದ್ರೆ ಹೋಗ್ಲೇಬೇಕು, ಯಾಕಂದ್ರೆ ನಿಮ್ಮಿಂದ ತಾನೇ ದೇಶಕ್ಕೆ ಸುದ್ದಿ ಹೋಗ್ಬೇಕು ಸರ್. ಈಗ ನಾನು ಕೇಳ್ತಾ ಇರುವಂತ ಸರ್, ಇಲ್ಲಿ ದೇವಸ್ಥಾನದಲ್ಲಿ ಈಗ ನೀವು ಆದೇಶವನ್ನು ಹೊರಡಿಸಿರುವಂತ ಪೂಜೆ ಯಾವ ತರ ಪೂಜೆ ಮಾಡ್ತಾರೆ ಸರ್? ಆ ಬಗ್ಗೆ ಒಂದು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅದು ನಾಳೆ ಈಗ ನಾವೇನ್ ಮಾಡ್ತೀವಿ, ನಮ್ಮ ಆಯುಕ್ತರು ವಿಶೇಷ ಪೂಜೆ ಮಾಡಿ ಅಂತ ಹೇಳ್ತೀವಿ. ಅಲ್ಲೇನ್ ಮಾಡ್ತಾರೆ, ಅಲ್ಲಿ ಇಒಸು ಆಮೇಲೆ ಮುಖ್ಯ ಆರ್ಚಕರು ಇರ್ತಾರಲ್ಲ, ಅವ್ರ ತೀರ್ಮಾನ ತಗೊಂಡು ಅವ್ರಿಗೆ ಬಿಟ್ಟಿರ್ತೀವಿ. ಓಕೆ ರಾಮಲಿಂಗಾರೆಡ್ಡಿ ಅವರೇ, ಬಹಳ ಖುಷಿ ಆಯ್ತು. ಬಹುಸಂಖ್ಯಾತ ಹಿಂದೂಗಳಿಗೂ ಕೂಡ ಬಹಳ ಖುಷಿ ಆಗ್ತಾ ಇರುವಂತದ್ದು. ಜನವರಿ 22ರಂದು ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಈ ಒಂದು ಪೂಜೆ ಪುನಸ್ಕಾರ ನಡೀತಾ ಇರುವಂತದ್ದು ಬಹಳ ಖುಷಿಯಿಂದ. ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಮಲಿಂಗಾರೆಡ್ಡಿ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇವಿಷ್ಟು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತದ್ದು. ಈಗ ಇನ್ನು ಅಲ್ಲಿ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇರ್ತಾರೆ, ಅವರಿಗೊಂದು ಈ ಆದೇಶ ಪ್ರತಿ ಹೋಗುತ್ತೆ, ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ಎಲ್ಲ ಡೀಟೇಲ್ಸ್ ಕೂಡ ಅವರಿಗೆ ಹೋಗುತ್ತೆ. ಅಲ್ಲಿ ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು ಅದನ್ನ ಮಾಡ್ತಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.